ಹಾಯ್ ಫ್ರೆಂಡ್ಸ್, ಸೂಪರಾಗಿರೋ ಒಂದು ಸ್ವೀಟ್ ತೊಗೊಂಬಂದಿದ್ದೀನಿ. ನೀವು ಸ್ಟವ್ ಹಚ್ಚೋದು ಬೇಡ, ಏನು ಮಾಡೋದು ಬೇಡ, ಅಡುಗೆ ಮಾಡೋದು ಬೇಡ, ಏನು ಬೇಡ. ಸಿಂಪಲ್ಲಾಗಿ ಮಾಡೋ ರೆಸಿಪಿ ಇದು ರೈನ್ಬೋ ಸ್ವೀಟ್ ಅಂತ ಹೇಳ್ತಾರೆ. ಈ ಥರ ಕಟ್ ಮಾಡಿದ್ರೆ ಶೇಪ್ ನೋಡಿ ಹಿಂಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಡ್ರೈ ಫ್ರೂಟ್ಸು, ಸೈಡಲ್ಲೆಲ್ಲ ಈ ಥರ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವೆಲ್ಲ ಟ್ರೈ ಮಾಡಿ ಫ್ರೆಂಡ್ಸ್. ಇದ್ರ ಹೆಸರು ನಮ್ಮ ಮಗ ರೈನ್ಬೋ ಸ್ವೀಟ್ ಅಂತೇಳಿ ಇಟ್ಟಿದ್ದಾನೆ. ಹೆಸರು ಹೊಸ ರೆಸಿಪಿ ಇದು. ಇದಕ್ಕೆ ಏನೇನು ಬೇಕು ಅಂದರೆ ಗೋಡಂಬಿ, ಬಾದಾಮಿ ಬೇಕು. ಗೋಡಂಬಿ ಬಾದಾಮಿನ ತರಿಯಾಗಿ ರುಬ್ಕೊಂಬರ್ಬೇಕು. ಆಮೇಲೆ ಒಂದು ಬೌಲು ಕಾಯಿ ತುರಿ ತಗೊಂಡಿದ್ದೀನಿ, ಒಂದು ಬೌಲು ಸಕ್ಕರೆ ತಗೊಂಡಿದ್ದೀನಿ, ಒಂದು ಬೌಲು ಹಾಲಿನ ಪುಡಿ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಕಾಯಿ ತುರಿ ಸ್ವಲ್ಪ ದೊಡ್ಡ ಬೌಲಲ್ಲಿದೆ. ಅದಕ್ಕಿಂತ ಸಣ್ಣ ಬೌಲಲ್ಲಿ ಹಾಲಿನ ಪುಡಿ ಇದೆ. ಅದಕ್ಕಿಂತ ಇನ್ನೂ ಸಣ್ಣದ ಬೌಲಲ್ಲಿ ಸಕ್ಕರೆ ಪುಡಿ ಇದೆ. ಇಷ್ಟು ತಗೋಬೇಕು. ಇದನ್ನು ಮಿಕ್ಸ್ ಮಾಡೋಕ್ಕೆ ನೀವು ಹಾಲು ತಗೊಂಡ್ರೂ ಪರವಾಗಿಲ್ಲ, ಇಲ್ಲಾಂದರೆ ನೀರು ತಗೊಂಡ್ರೂ ಪರವಾಗಿಲ್ಲ. ಹಾಲು ತಗೊಂಡ್ರೆ ಜಾಸ್ತಿ ದಿನ ಇರೋಕ್ಕಾಗಲ್ಲ, ನೀರು ತಗೊಂಡ್ರೆ ಜಾಸ್ತಿ ದಿನ ಇಡ್ಬೋದು ಅಂತ. ಫ್ರಿಜ್ ಇದ್ದರೆ ಹಾಲಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಇದು ಮಾಡೋದು ಹೇಗೆ ಅಂತೇಳಿ ಹೇಳ್ತೀನಿ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಬೌಲು ಕಾಯಿ ತುರಿ, ಅದಕ್ಕಿಂತ ಸಣ್ಣ ಬೌಲಲ್ಲಿ ಹಾಲಿನ ಪುಡಿ, ಅದಕ್ಕಿಂತ ಸ್ವಲ್ಪ ಸಣ್ಣ ಬೌಲಲ್ಲಿ ಸಕ್ಕರೆ ಪುಡಿ. ಇಷ್ಟನ್ನು ಈಗ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು, ಇಲ್ಲಾಂದರೆ ಹಾಲು ಹಾಕ್ಕೋಬೇಕು. ನೀರು ಒಂದು ಲೋಟನೂ ಬೇಕಾಗಲ್ಲ, ಸ್ವಲ್ಪ ಹಾಕ್ಕೊಂಡು ನೋಡ್ಕೋಬೇಕು. ನಾನು ಈಗ ಕಲಸಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ತರಿಯಾಗಿ ರುಬ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಎಲ್ಲ ತರಿಯಾಗಿ ರುಬ್ಕೊಂಡು ಹಿಂಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ ನೈಸಾಗಿ ಪೌಡ್ರು ಬೇಡ. ನೋಡಿ ಫ್ರೆಂಡ್ಸ್, ಹಿಂಗೆ ತರಿಯಾಗಿ ಇರಬೇಕು. ಇದನ್ನ ನಾನು ಆಮೇಲೆ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಈಗ ಇದಕ್ಕೆ ನೀರು ತಗೊಂಡಿದ್ದೀನಿ. ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಇದು ಸಕ್ಕರೆ ಇರುತ್ತಲ್ಲ, ಸಕ್ಕರೆಯಲ್ಲಿ ನೀರು ಹೊಡೆಯುತ್ತೆ ಸಕ್ಕರೆ. ನೋಡಿಕೊಂಡು ಎಷ್ಟು ಬೇಕು ಅಂತೇಳಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಏಲಕ್ಕಿ ಪೌಡ್ರ್ ಆದರೂ ಹಾಕ್ಕೋಬೋದು. ವೆನಿಲಾ ಎಸೆನ್ಸ್ ಇದ್ದರೆ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಾದಾಮಿ ಹಾಲಿನ ಪೌಡ್ರ್ ಇದ್ದರೆ ಹಾಲಿನ ಪೌಡ್ರ್ ಹಾಕ್ಕೊಳ್ಳಿ. ಬಾದಾಮಿ ಹಾಲಿನ ಪೌಡ್ರು ನೋಡಿ ಸಾಕಾಗುತ್ತೆ. ನೀರು ಇಷ್ಟೇ ಅಲ್ವಾ? ನೋಡಿ ಇಷ್ಟು ನೀರು ಉಳೀತು. ಒಂದು ಅರ್ಧ ಲೋಟ ನೀರು ಸಾಕಾಯಿತು. ನೋಡಿ ಫ್ರೆಂಡ್ಸ್, ಬಾದಾಮಿ ಹಾಲಿನ ಪುಡಿ ತಗೊಂಡಿದ್ದೀನಿ. 2 ಸ್ಪೂನ್ ಬಾದಾಮಿ ಹಾಲಿನ ಪುಡಿ ಹಾಕ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇದು ನೋಡಿ ಎಷ್ಟು ಬೇಗ ನೀರಾಯಿತು ಅಂತ. ಇಷ್ಟು ನೀರಾಗಿಬಿಡುತ್ತೆ. ಜಾಸ್ತಿ ನೀರು ಹಾಕ್ಕೋಬಾರ್ದು ಅಂತ ಹೇಳಿದ್ರೆ ಅದಕ್ಕೆ. ಸಕ್ಕರೆ ಪುಡಿ ಹಾಕಿದ್ದೀವಲ್ಲ, ನೀರು ಹೊಡಿತಾ ಇದೆ. ಇದೇನಾಗಲ್ಲ, ಹಿಂಗೆ ಮಾಡಿಕೊಂಡು ಈಗ ತರಿಯಾಗಿ ರುಬ್ಕೊಂಡಿದ್ದು ಪೌಡ್ರ್ ಇದೆಯಲ್ಲ, ಈ ಪೌಡ್ರಿಗೆ ಈ ಕಲಸಿಟ್ಕೊಂಡಿರೋದು ಒಂದು ಸ್ವಲ್ಪ ಇಷ್ಟು ತಗೊಂಡು ಹೋಗ್ಕೋಬೇಕು. ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ರೆಸಿಪಿ. ಈಗ ಇದನ್ನು ಹೆಂಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಹಿಟ್ಟಿಂದು ಕವರ್ ಇರುತ್ತಲ್ಲ, ಆ ಕವರ್ ತಗೊಂಡು ಆ ಕವರ್ ಮೇಲೆ 1 ಸ್ಪೂನ್ ತುಪ್ಪ ಹಿಂಗೆ ಹಾಕ್ಕೊಂಡು
ಇದ್ರ ಮೇಲೆ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಸ್ವೀಟ್ ಇರುತ್ತಲ್ಲ ಅದನ್ನ ತಗೊಂಡು ಸ್ವಲ್ಪ ತುಪ್ಪ ಕೈಯಲ್ಲಿ ಮುಟ್ಕೊಂಡು ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ. ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಸ್ವಲ್ಪ ದಪ್ಪ ಇರಬೇಕು, ಹಂಗೆ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಂಡಿರೋದಿರುತ್ತಲ್ಲ ಅದನ್ನ ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೀಗೆ ಉದ್ದಕ್ಕೆ ಹಂಗೆ ರೋಲ್ ಮಾಡ್ಕೋಬೇಕು. ಈ ಥರ ರೋಲ್ ಮಾಡ್ಕೋಬೇಕು. ಈಗ ಇದು ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಅಗಲ ಮಾಡ್ಕೋಬೇಕು, ಉದ್ದ ಕಡಿಮೆ ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕು. ಈಗ ಅದನ್ನು ಈ ರೋಲ್ನ ಇಲ್ಲಿ ಮಧ್ಯದಲ್ಲಿ ಇಡಬೇಕು. ನೋಡಿ ಫ್ರೆಂಡ್ಸ್, ಹಿಂಗೆ ಮಾಡಿಕೊಂಡು ಇದನ್ನು ಹಿಂಗೆ ಇದ್ರ ಮೇಲೆ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಈ ಕಡೆ ಅರ್ಧ ಹಿಂಗೆ ರೋಲ್ ಮಾಡಿಕೊಂಡು ಹಿಂಗೆ ಉದ್ದಕ್ಕೆ ರೋಲ್ ಥರ ಮಾಡಬೇಕು. ರೋಲ್ ಥರ ಮಾಡಿಕೊಂಡು ನಾವು ಯಾವ ಶೇಪ್ ಬೇಕೋ ಆ ಶೇಪಿಗೆ ಹಿಂಗೆ ಕೊಟ್ಕೋಬೇಕು ಶೇಪ್ನ. ನೋಡಿ ಫ್ರೆಂಡ್ಸ್, ಹಿಂಗೆ ಉದ್ದಕ್ಕೆ ರೌಂಡ್ ಮಾಡಿಕೊಂಡು ರೋಲ್ ಮಾಡಿಕೊಂಡು ಹಿಂಗೆ ನಾವು ಶೇಪ್ ಕೊಡಬೇಕು. ಈಗ ಇದನ್ನು ಫ್ರೀಝರಲ್ಲಿಟ್ಟರೆ ಒಂದು 20 ಮಿನಿಟ್ಸ್ ಸಾಕು. ಫ್ರಿಜ್ಜಲ್ಲಿ ನಾರ್ಮಲ್ ಟೆಂಪ್ರೇಚರಲ್ಲಿಟ್ಟರೆ 1-2 ಅವರ್ ಆದರೂ ಬೇಕು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೆಂಗಾಯಿತು ಅಂತ ತೋರಿಸ್ತೀನಿ ನಿಮಗೆ. ಈಗ ಫ್ರಿಜ್ಜಲ್ಲಿ ಇಟ್ಟು ತಗೊಂಬಂದಿದ್ದೀವಿ, ನೋಡೋಣ ಹೆಂಗಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ಹಿಂಗಾಗಿದೆ. ಒಂಥರ ಚೆನ್ನಾಗಿರುತ್ತೆ, ಕುಲ್ಫಿ ತಿಂದಂಗೆ ಅನಿಸುತ್ತೆ. ಇದನ್ನ ಈಗ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ತುಂಬ ಸೂಪರಾಗಿರುತ್ತೆ ಈ ಸ್ವೀಟು. ನೋಡಿ ಫ್ರೆಂಡ್ಸ್, ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೋಡಿ, ಇದು ಒಳಗಡೆ ಡ್ರೈ ಫ್ರೂಟ್ಸ್ ಕಾಣ್ತಾ ಇರುತ್ತೆ, ಮೇಲ್ಗಡೆ ಈ ಥರ ಇರುತ್ತೆ. ಇದಕ್ಕೆ ರೈನ್ಬೋ ಸ್ವೀಟ್ ಅಂತ ಹೇಳಿದ್ದಾರೆ ನನ್ನ ಮಗ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ನನ್ನ ಚಾನಲ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.